ಅವರು ಮೋಸ್ಟ್ ರೀಸೆಂಟ್ ಒನ್ ವಾಸ್ ತುಂಬ ಮಾತಿಗೆ ಬಂದಿದ್ದು ರಾವತ್ ಅವರ. ಹೌದು, ಅದು ನೀವು ನೋಡಿ, ಅವರು ಟ್ರೈನ್ಡ್ ಪೈಲಟ್ಸ್. ದೇ ಆರ್ ಫ್ಲೈಯಿಂಗ್ ವೆರಿ ಶಾರ್ಟ್ ಡಿಸ್ಟೆನ್ಸ್. ಕೊಯಂಬತ್ತೂರಿಂದ ವೆಲ್ಲಿಂಗ್ಟನ್ಗೆ ಹೋಗ್ತಾ ಇದ್ದಾರೆ, ಹಾರ್ಡ್ಲಿ ನಾಟ್ ಮಚ್ ಡಿಸ್ಟೆನ್ಸ್. ಆ್ಯಂಡ್ ಇವರೆಲ್ಲ ಟ್ರೈನ್ಡ್ ಪೈಲಟ್ಸ್ ಹೋಗಿ ಕೂಡ ಆ ಕ್ಲೌಡ್ನಲ್ಲಿ ಅವ್ರಿಗೆ ಅದು ಕಾಣಿಸ್ದಿರ ಹೋಗಿ ಪರ್ವತಕ್ಕೆ ಹೊಡೆದ್ಬಿಟ್ರು. ಇವರೆಲ್ಲ ಯಾವ ಥೌಸಂಡ್ಸ್ ಆಫ್ ಅವರ್ಸ್ ಫ್ಲೈ ಮಾಡಿದ್ರು. ಸೊ ಹಾಗಾಗಿ ಹ್ಯೂಮನ್ ಎರರ್ಸ್ ಆಗುತ್ತೆ, ಡಿಸೋರಿಯಂಟೇಷನ್ ಆಗ್ಬೋದು. ಸೊ ಎರಡೂ ಇದೆ, ಮೇಂಟೆನೆನ್ಸ್ ಫಾಲ್ಟ್ಸ್ ಇರ್ಬೋದು, ಹ್ಯೂಮನ್ ಎರರ್ ಇರ್ಬೋದು. ಅದಕ್ಕೆ ನೀವು ನೋಡಿದ್ರೆ ಏರ್ಫೋರ್ಸ್ ಆಗಲಿ, ಆರ್ಮ್ ಫೋರ್ಸಸ್ಸಲ್ಲಿ ಟ್ರೈನಿಂಗ್ ತುಂಬ ಮಹತ್ವ ಇರುತ್ತೆ. 100 ಅವರ್ಸ್ ಫ್ಲೈ ಮಾಡಬೇಕಾದ್ರೆ ಅದಕ್ಕೆ 300 ಅವರ್ಸ್ 200 ಅವರ್ಸ್ ಟ್ರೈನಿಂಗ್ ಇರುತ್ತೆ. ಅಂದರೆ ಈ ಥರ ಸಿಚುವೇಶನ್ ಬಂದರೆ ಹ್ಯಾಕ್ ರಿಯಾಕ್ಟ್ ಆಗಬೇಕು. ಅದಕ್ಕೆ ಈಗ ನೀವು ನೋಡಿದ್ರೆ ಸಿಮ್ಯುಲೇಟರ್ಸ್ ಬಂದಿದೆ. ಯಲಹಂಕಲ್ಲಿ ಇವಾಗ ನಾವೊಂದು ಡಾರ್ನಿಯರ್ ಸಿಮ್ಯುಲೇಟರ್ ಇನ್ಸ್ಟಾಲ್ ಮಾಡಿದ್ವಿ. ಫುಲ್ ಮೋಷನ್ ಸಿಮ್ಯುಲೇಟರ್ ಅಂತ. ಅಂದರೆ ಅದ್ರಲ್ಲಿ ನೀವು ಕೂತ್ರೆ ಅದು ಆ್ಯಕ್ಚುಯಲ್ ಏರ್ಕ್ರಾಫ್ಟ್ ಥರನೇ ಬಿಹೇವ್ ಆಗುತ್ತೆ, ಮೋಷನ್ ಆಗಲಿ ಅದು. ಅದರೊಳಗೆ ನೀವು ಪೈಲಟ್ಗೆ ಒಂದು ಹೊಸ ಸಿಚುವೇಶನ್ ಬಂದರೆ ಹೇಗೆ ಅದನ್ನು ರಿಯಾಕ್ಟ್ ಆಗಬೇಕು ಅನ್ನೋದು ಹೇಳ್ಕೊಡು. ಯಾಕಂದರೆ ಅದು ಕ್ಯಾಟಸ್ಟ್ರಾಫಿಕ್ ಇರಲ್ಲ. ಒಂದು ಸಡನ್ನಾಗಿ ಎಂಜಿನ್ ಆಫ್ ಆಗೋಯ್ತು ಅಥವಾ ಒಂದು ಫೈರ್ ಆಯಿತು, ಅದಕ್ಕೆ ಏನು ಕ್ರಮ ತೊಗೋಬೇಕು, ಏನು ಮಾಡಬೇಕು ಅನ್ನೋದು ಅಲ್ಲಿ ಮಾಡ್ಬೋದು. ಯಾಕಂದರೆ ಅದ್ರಲ್ಲಿ ಡೇಂಜರ್ ಇಲ್ಲ. ಬಟ್ ನೀವು ಫೀಲ್ ನೋಡಿದ್ರೆ ಆ್ಯಕ್ಚುಯಲ್ ಏರ್ಕ್ರಾಫ್ಟ್ ಥರನೇ ಇರುತ್ತೆ. ನಿಮ್ಗೆ ವೈಬ್ರೇಷನ್, ಸೌಂಡ್ ಎಲ್ಲ ಹಾಗೆ ಇರುತ್ತೆ. ಸೊ ಹಾಗೆ ಐ ಥಿಂಕ್ ಈ ಎರಡು ಆಸ್ಪೆಕ್ಟ್ಸು ಅಡ್ರೆಸ್ ಮಾಡಬೇಕು. ಒಂದು ಟ್ರೈನಿಂಗ್, ಇನ್ನೊಂದು ಮೇಂಟೆನೆನ್ಸ್. ಎರಡು ಮಾಡಲೇಬೇಕು. ಈಗ ಸಿವಿಲ್ ಏರ್ಕ್ರಾಫ್ಟಲ್ಲಿ ನೀವು ನೋಡಿದ್ರೆ ಅದರೊಳಗೆ ಡೈಲಿ ಚೆಕ್ಸ್ ಇರುತ್ತೆ, ವೀಕ್ಲಿ ಚೆಕ್ಸ್ ಇರುತ್ತೆ, ಮಂತ್ಲಿ ಚೆಕ್ಸ್. ಅದು ಮಾಡಲೇಬೇಕು. ಆವಾಗಲೇ ನಿಮಗೆ ಕ್ಲಿಯರೆನ್ಸ್ ಬರೋದು ಫ್ಲೈ ಮಾಡೋಕ್ಕೆ. ಯಾಕಂದರೆ ಇಷ್ಟೊಂದು ಪಬ್ಲಿಕ್ ಅದರೊಳಗೆ ಹೋಗ್ತಾರೆ. ಸೊ ಈ ಏರೋಸ್ಪೇಸ್ ಇಂಡಸ್ಟ್ರಿಯಲ್ಲಿ ಈ ಸ್ಟ್ಯಾಂಡರ್ಡ್ಸು, ಪ್ರೊಸೀಜರ್ಸ್ ಅನ್ನೋದು ತುಂಬ ಮುಖ್ಯ. ಅದು ಎಲ್ಲೂ ಶಾರ್ಟ್ಕಟ್ ಮಾಡೋಂಗೆ ಇಲ್ಲ. ಓಕೆ, ಈಗ ಒಂದು ಏರ್ಕ್ರಾಫ್ಟ್ದ ಜೀವಿತಾವಧಿ ಮುಗೀತು, ಅಷ್ಟು ಅವರ್ಸ್ ಫ್ಲೈ ಆಗಿದೆ. ವಾಟ್ ನೆಕ್ಸ್ಟ್? ಆ ಏರ್ಕ್ರಾಫ್ಟ್ನ ಏನು ಮಾಡ್ತಾರೆ ಸರ್? ವಾಟ್ ದೇ ವಿಲ್ ಡೂ ವಿತ್ ಅದನ್ನು ಒಂದೊಂದು ಸತಿ ಮ್ಯೂಸಿಯಮಲ್ಲಿ ಇಡ್ತೀವಿ, ಅಥವಾ ಎಲ್ಲೋ ನೀವು ನೋಡಿರ್ತೀರ ನಮ್ಮ ಕಾರ್ಪೊರೇಟ್ ಆಫೀಸ್ ಮುಂದೆ ಒಂದು ತೇಜಸ್ ಇಟ್ಟಿದ್ದೀವಿ. ಹಾಗೆಲ್ಲಾದರೂ ಮಾಡ್ತೀವಿ, ಡೊನೇಟ್ ಮಾಡ್ತೀವಿ, ಇರ್ತೀವಿ. ಅದರ್ವೈಸ್ ಅದ್ರದ್ದು ಲೈಫ್ ಆಗೋದ್ಮೇಲೆ ಅದರೊಳಗೆ ಏನೂ ಯೂಸ್ ಇಲ್ಲ. ನೀವು ರಿಕವರ್ ಮಾಡೋಕ್ಕಾಗ, ಯಾಕಂದರೆ ಅದರದ್ದು ಫೆಟಿಗ್ ಲೈಫ್ ಆಗೋಗಿರುತ್ತೆ. ಇನ್ನು ಅದು ನೀವೇನು ಮಾಡೋಕ್ಕಾಗಲ್ಲ, ಅದು ಯೂಸ್ ಇಲ್ಲ, ಅದಕ್ಕೇನಿಲ್ಲ. ಸೊ ನಾವು ಒಂದೊಂದು ಸತಿ ಕಾಲೇಜಸ್ಸಿಗೆ ಕೊಡ್ತೀವಿ, ಅವ್ರ ಏರ್ಫೋರ್ಸ್ ಯಾವ್ದಾದ್ರು ಮ್ಯೂಸಿಯಮ್ಸಿಗೆ ಕೊಡ್ತೀವಿ. ಒಂದು ಏರ್ಕ್ರಾಫ್ಟ್ನ ಶೆಲ್ಫ್ ಲೈಫ್ ಎಷ್ಟಿರುತ್ತೆ? ಇವಾಗ ಫಾರ್ ಎಕ್ಸಾಂಪಲ್ ಚೀತಾದ ಮಾತಾಡ್ತಾ ಇದ್ರಿ, ಸುಮಾರು 6000 ಅವರ್ಸ್ ಇರುತ್ತೆ. 6000 ಅವರ್ಸ್ ಅಂತ. 6000. ಸೊ ನೀವು ಒಂದು ಏರ್ಕ್ರಾಫ್ಟು ಆ್ಯಾವ್ರೇಜ್ ಆಗಿ 120 ಅವರ್ಸ್ ಫ್ಲೈ ಆಗುತ್ತೆ ವರ್ಷಕ್ಕೆ. 200 ಇಟ್ಕೊಳ್ಳಿ. 200 ಅವರ್ಸ್ ಬ್ಯಾಕ್ಸ್ ಮಾಡಿದ್ರು 6000 ಅವರ್ಸ್ ಅಂದರೆ 30 ವರ್ಷ. ಟಿಪಿಕಲಿ 200 ಆಗಲ್ಲ, 120, 100. ಯಾಕಂದರೆ ಮಧ್ಯದಲ್ಲಿ ಶೆಡ್ಯೂಲ್ಡ್ ಮೇಂಟೆನೆನ್ಸ್ ಅವಾಗ ಫ್ಲೈ ಆಗಲ್ಲ, ಅಥವಾ ಏನಾದರೂ ರಿಪೇರ್ ಇರ್ಬೋದು. ಹಾಗಾಗಿ 100-120 ಆಗುತ್ತೆ. ಸೊ ನೀವು ನೋಡಿದ್ರೆ ಹಾಗಾದರೆ 40 ವರ್ಷ 50 ವರ್ಷ ಫ್ಲೈ ಆಗುತ್ತೆ. ಸೊ ಸ್ಟ್ರಕ್ಚರು ಕೇಪಬಲ್ ಇದ್ದು ಅದನ್ನು ನೀವು ಮಾಡಿದ್ರೆ 40 ವರ್ಷ 50 ವರ್ಷ ಮಾಮೂಲೆ. ನಮ್ಮ ಬಿಸ್ನೆಸ್ಸಲ್ಲಿ 40-50 ವರ್ಷ ಮಾಮೂಲೆ.